ನೇಪಾಳದಲ್ಲೀಗ ಜೆನ್ಸಿ ಪ್ರತಿಭಟನಾಕಾರರು ನಡುವೆನೇ ಹೊಡೆದಾಟ ಆಗ್ತಾ ಇದೆ. ಪ್ರತಿಭಟನೆ ಆಯಿತು, ಪ್ರಭುತ್ವವನ್ನು ಇಳಿಸಿ ಆಯಿತು. ಆದರೆ ಪ್ರತಿಭಟನಾಕಾರರಲ್ಲೇ ಗುಂಪುಗಳು ಕ್ರಿಯೇಟ್ ಆದವು. ಇದೀಗ ಸೇನಾ ಪ್ರಧಾನ ಕಚೇರಿ ಹೊರಗಡೆ ಎರಡೂ ಬಣಗಳ ನಡುವೆ ಕಾದಾಟ ಇದೆ. ಮಧ್ಯಂತರ ಸರ್ಕಾರವನ್ನು ಯಾರು ಮುನ್ನಡೆಸಬೇಕು ಎಂಬ ವಿಚಾರಕ್ಕೆ ಫೈಟ್ ನಡೀತಾ ಇದೆ. ಮುಂದಿನ ನಾಯಕನ ಆಯ್ಕೆಯ ಬಗ್ಗೆ ಮಾತುಕತೆ ನಡೆಸ್ತಾ ಇದೆ ಸೇನೆ. ಕಚೇರಿಯಲ್ಲಿ ಒಂದು ಗುಂಪಿನ ಜೊತೆ ಮಾತುಕತೆ ನಡೆಸ್ತಾ ಇತ್ತು ಸೇನೆ. ಅಧ್ಯಕ್ಷ ರಾಮಚಂದ್ರ ಪೌಡೆಲ್, ಸೇನಾ ಮುಖ್ಯಸ್ಥ ಅಶೋಕ್ ರಾಜ್ ಸಿಗ್ಡಲ್ ಮಾತುಕತೆ ನಡೆಸ್ತಾ ಇದ್ರು. ಈ ಕಡೆ ಸೇನಾ ಕಚೇರಿಯ ಹೊರಗಡೆ ಎರಡು ಬಣಗಳ ನಡುವೆ ಹೊಡೆದಾಟ ಆಯಿತು. ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕುರ್ಕಿ ಪರವಾಗಿ ಒಂದು ಬಣ ಇಲ್ಲಿ ಫೈಟ್ ಮಾಡ್ತಾ ಇದ್ರೆ, ವಿದ್ಯುತ್ ಪ್ರಾಧಿಕಾರದ ಮಾಜಿ ಮುಖ್ಯಸ್ಥ ಕುಲ್ಮನ್ ಘೀಸಿಂಗ್ ಪರವಾಗಿ ಮತ್ತೊಂದು ಬಣ ಇಲ್ಲಿ ಕೇಳ್ತಾ ಇದೆ. ಇದಕ್ಕಿಂತ ಮುಂಚೆ ಬಲೇಂದ್ರ ಶಾ ಅವರನ್ನು ಮಧ್ಯಂತರ ಮುಖ್ಯಸ್ಥನನ್ನಾಗಿ ಆಯ್ಕೆ ಮಾಡಬೇಕು ಅಂತ ತೀರ್ಮಾನ ಆಗ್ತಾ ಇತ್ತು. ಆದರೆ ಬಲೇಂದ್ರ ಶಾ ಮಧ್ಯಂತರ ಸರ್ಕಾರ ಮುನ್ನಡೆಸುವಂಥ ಆಸಕ್ತಿಯನ್ನು ತೋರಿಸಲಿಲ್ಲ. ಸುಶೀಲಾ ಕುರ್ಕಿಗೆ ವಿರೋಧ ಯಾಕೆ ಅಂತ ನೋಡಿದ್ರೆ, ಅಸಮರ್ಥರು, 70 ವರ್ಷ ದಾಟಿಬಿಟ್ಟಿದ್ದಾರೆ, ಅವರು ಮಧ್ಯಂತರ ಸರ್ಕಾರ ಮುನ್ನಡೆಸೋಕ್ಕೆ ಅವರಿಂದ ಆಗಲ್ಲ. ಈ ಒಂದು ವಿಚಾರ, ಈ ಕರ್ಕಿ ವಿಚಾರದಲ್ಲಿ ಬಿಕ್ಕಟ್ಟು ಮತ್ತಷ್ಟು ಹೆಚ್ಚಾಗಲಿದೆ. ಸೊ ಭಾರತದ ಪರವಾಗಿದ್ದಾರೆ. ಸಂವಿಧಾನ ಪ್ರಕಾರ ಮಾಜಿ ನ್ಯಾಯಮೂರ್ತಿಗಳು ಪ್ರಧಾನಿ ಆಗುವಂತಿಲ್ಲ. ಕುಲ್ಮನ್ ಘೀಸಿಂಗ್ ಒಲವು ಯಾಕೆ ಅಂತ ನೋಡಿದ್ರೆ, ಇಡೀ ನೇಪಾಳದಲ್ಲಿ ವಿದ್ಯುತ್ ಕ್ರಾಂತಿ ಮಾಡಿದ್ರವರು, ದೇಶವನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ತಂದಂಥವರು, ದೇಶವನ್ನು ಪ್ರೀತಿಸುವಂತಹ ದೇಶಭಕ್ತ ಎಂಜಿನಿಯರ್, ಸೇನೆ ಜೊತೆ ಸಂಪರ್ಕ ಸಾಧಿಸುವಲ್ಲಿ ನಿಪುಣರಾಗಿದ್ದಾರೆ. ಎಲ್ಲ ಕಾರಣ ಇಟ್ಕೊಂಡು ಇವರನ್ನು ಆಯ್ಕೆ ಮಾಡಿ ಅಂತ ಕೂಡ ಒಂದು ಬಣ ಕೇಳ್ತಾ ಇದೆ. ಹಿಂಸಾಚಾರಕ್ಕೆ ಸಿಕ್ಕಾಕೊಂಡಂಥ ನೇಪಾಳದಲ್ಲಿ ಇದೀಗ ನಷ್ಟದ ಅಂದಾಜು ಲೆಕ್ಕಾಚಾರ ನಡೀತಾ ಇದೆ. ವಿಮಾ ಕಂಪನಿಗಳ ಅಂದಾಜು 31 ಶತಕೋಟಿ ಭಾರತೀಯ ರೂಪಾಯಿಗಳಿಗಿಂತ ಹೆಚ್ಚು, ಅಷ್ಟು ನಷ್ಟ ಇಲ್ಲಾಗಿದೆ ಅಂತ. ಈ ನಷ್ಟ 2015ರಲ್ಲಿ ನೇಪಾಳದಲ್ಲಿ ಆದಂಥ ಭೂಕಂಪಕ್ಕಿಂತ 3 ಪಟ್ಟು ಜಾಸ್ತಿ ಅಂತ ವಿಮಾ ಸಂಘ, ರಾಷ್ಟ್ರೀಯ ಬ್ಯಾಂಕ್ ಜಂಟಿಯಾಗಿ ನಷ್ಟಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ಕೊಳ್ತಾ ಇದೆ. 5 ಬಿಲಿಯನ್ ಭಾರತೀಯ ರೂಪಾಯಿ ಮೌಲ್ಯದ ಹಿಲ್ಟನ್ ಹೋಟೆಲ್ ಸಂಪೂರ್ಣ ನಾಶವಾಗಿದೆ. ಇಲ್ಲಿ ನೇಪಾಳ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮಕ್ಕೆ ಹೆಗ್ಗುರುತಾಗಿತ್ತು ಹಿಲ್ಟನ್ ಹೋಟೆಲ್. ಪ್ರಧಾನಿ ನಿವಾಸ, ಕಚೇರಿ, ರಾಷ್ಟ್ರಪತಿಗಳ ನಿವಾಸ, ಸುಪ್ರೀಂ ಕೋರ್ಟ್, ಸಚಿವರ ನಿವಾಸಗಳೇ ಸುಟ್ಟು ಕರಕಲಾಗಿಬಿಟ್ಟಿದೆ. ಎಲ್ಲವುಗಳ ನಷ್ಟ ಅಗಾಧವಾಗಿದೆ ಅಂತ ಹೇಳಿ ವಿಮಾ ಕಂಪನಿ ಮತ್ತು ಅಲ್ಲಿನ ಬ್ಯಾಂಕ್ ಎಲ್ಲವನ್ನು ಕೂಡ ಲೆಕ್ಕ ಹಾಕ್ತಾ ಇವೆ.